ಪ್ರಿಯಕರನಿಗಾಗಿ ಅಮ್ಮನ ಬೆತ್ತಲೆ ಮಾಡಿದ ಮಗಳು, ತನ್ನ ದೊಡ್ಡಮ್ಮನನ್ನು ಕೂಡ ಬೆತ್ತಲೆ ಮಾಡಿದ್ದಾಳೆ ಮಗಳು. ಎಂತೆಂತ ನೀಚ ಮಕ್ಕಳು ಇರ್ತಾರೆ. ಪ್ರಿಯಕರನಿಗೆ ಇಬ್ಬರ ಬೆತ್ತಲೆ ಫೋಟೋವನ್ನ ಕಳಿಸಿದ್ದಾಳೆ. ಪ್ರಿಯಕರ ಕೇಳ್ದ ಅನ್ನೋ ಕಾರಣಕ್ಕೋಸ್ಕರ ಆತ ಮೂರು ಬಿಟ್ಟು ನಿಂತ್ಕೊಂಡಿದ್ದಾನೆ. ಏಕೆನೂ ಕೂಡ ಆತನ ಜೊತೆ ಸೇರ್ಕೊಂಡು ಅಮ್ಮ ದೊಡ್ಡಮ್ಮನನ್ನ ಬೆತ್ತಲೆ ಫೋಟೋ ಕಳಿಸಿದ್ದಾಳೆ. ಬೆಂಗಳೂರಿನ ಬ್ಯಾಟ್ರಾಯನ್ಪುರದಲ್ಲಿ ನಡೆದಿರುವಂತಹ ಒಂದು ಆಘಾತಕಾರಿ ಘಟನೆ. ಇಂತೆಂಥ ಪಾಪಿ ನೀಚ ಮಕ್ಕಳಿರ್ತಾರೆ ನೋಡಿ. ತನ್ನ ದೊಡ್ಡಮ್ಮನ ಬೆತ್ತಲೆ ವಿಡಿಯೋವನ್ನ ಕಳಿಸಿರುವಂಥದ್ದು ಯುವತಿ. ಪ್ರಿಯಕರ ವರುಣ್ಗೆ ಬೆತ್ತಲೆ ಫೋಟೋ ವಿಡಿಯೋವನ್ನ ರವಾನೆ ಮಾಡಿದ. ಅವನಿನ್ನೆಂಥ ವಿಕೃತ ಇರೋಣ, ಎಂಥ ವಿಕೃತ ಕಾಮ್ಯ ಅವನು. ಈಕೆಯನ್ನ ಕೇಳ್ತಿದ್ದ ಹಾಗೆ ಈಕೆ ಮಕ್ಕಕ್ಕೆ ಉಗಿಯೋದು ಬಿಟ್ಟು ಕಳಿಸಿದಾಳೆ. BBA ಓದ್ತಾ ಇದ್ದಾಳಂತೆ. BBA ಓದ್ತಿದ್ದಾಗ ಮೊಬೈಲ್ ಖರೀದಿ ಮಾಡಿದ್ಲು ಯುವತಿ. ಅಪ್ಪನಿಗೆ ಅಡುಗೆ ಕೆಲಸ, ಅಮ್ಮ ಗೃಹಿಣಿಯಾಗಿದ್ರು. ಬಡತನ ಇದ್ರೂ ಕೂಡ ಓದಿಗಾಗಿ ಮೊಬೈಲ್ ಕೊಡ್ಸಿದ್ರು ಅಪ್ಪ. ಈಗಿನ ಕಾಲದಲ್ಲಿ ಎಲ್ಲರ ಹತ್ರನೂ ಕೂಡ ಇರುತ್ತೆ ಬಿಡಿ, ಮೊಬೈಲ್ ಕೊಡ್ಸಿಲ್ಲ ಅಂದ್ರೆ ಬಿಡೋದೂ ಇಲ್ಲ. ವರುಣ್ ಲವ್ ಮಾಡ್ತಾ ಇದ್ಲಂತೆ 23 ವರ್ಷದ ಯುವತಿ. 23 ವರ್ಷ ವಯಸ್ಸಾದ್ರೂ ಕೂಡ, ಕತ್ತೆಗೆ ವಯಸ್ಸಾದಂತಾದ್ರೂ ಕೂಡ ಬುದ್ಧಿ ಬಂದಿಲ್ಲ. ಪ್ರಿಯಕರ ಕೇಳ್ದ ಅನ್ಬಿಟ್ಟು ಬೆತ್ತಲೆ ಫೋಟೋವನ್ನ ಕಳಿಸಿದಾಳೆ. ವರುಣ್ ಜೊತೆ ಮದುವೆಗೆ ಪ್ಲಾನ್ ಮಾಡಿದ್ದ ಯುವತಿ. ಇವಳಿಗೆ ಎಷ್ಟು ಬುದ್ಧಿ ಇಲ್ಲ ಅನ್ನೋದು, ಮೆಚುರಿಟಿ ಇಲ್ಲ ಅನ್ನೋದು ಇದರಲ್ಲೇ ಗೊತ್ತಾಗತ್ತೆ ನೋಡಿ. ಈಕೆನ್ ಲವ್ ಮಾಡ್ತಿದ್ದಾನೆ, ಓಕೆ. ಬೆತ್ತಲೆ ಫೋಟೋ ನಿಮ್ಮ ಅಮ್ಮಂದು ಕಳಿಸು, ದೊಡ್ಡಮ್ಮನ ಕಳಿಸು ಅಂತ ಕೇಳಿದಾಗ ಇವಳು ಸುಮ್ಮನೆ ಕಳಿಸಿದಾಳಲ್ಲ. ವರುಣ್ ಜೊತೆ ವಿಡಿಯೋ ಕಾಲ್ ಮಾಡಿ ಮಾತನಾಡುವಾಗ ಸಿಕ್ಕಿ ಬಿದ್ದಿದ್ದಾಳೆ. ಆಮೇಲೆ ಮೊಬೈಲ್ ಚೆಕ್ ಮಾಡಿದಾಗ ಎಲ್ಲ ವಿಚಾರ ಬಯಲಿಗೆ ಬಂದಿದೆ. ಬೆಂಗಳೂರಿನ ಬ್ಯಾಟ್ರಾಯನ್ಪುರದಲ್ಲಿ ನಡೆದಿರುವಂಥ ಒಂದು ಘಟನೆ ಇದು. ಇಂಥ ನೀಚ ಮಕ್ಕಳು ತಮ್ಮ ತಂದೆ ತಾಯಿಯ ಮಾನ ಮರ್ಯಾದೆ ತೆಗಿತಾರೆ, ಕುಟುಂಬದ ಮಾನ ಮರ್ಯಾದೆ ತೆಗಿತಾರೆ ಅನ್ನೋದಕ್ಕೆ ಇದು ಕೂಡ ಒಂದು ಎಕ್ಸಾಂಪಲ್. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ, ಡಿಗ್ರಿ ಓದ್ತಾ ಇದ್ದಂಥ ಹುಡುಗಿ, 23 ವರ್ಷ, ಕತ್ತೆಗೆ ವಯಸ್ಸಾದಂತಾದ್ರೂ ಕೂಡ ಬುದ್ಧಿ ಬಂದಿಲ್ಲ. ಈಕೆ ಫೋಟೋ ಇವರಿಬ್ರು ಏನೋ ಶೇರ್ ಮಾಡ್ಕೊಳ್ಳೋದು ಓಕೆ, ಅಮ್ಮ ಮತ್ತೆ ದೊಡ್ಡಮ್ಮನ ಫೋಟೋನು ಕೂಡ ಕಳಿಸಿದಾಳೆ ಅಂತ ನೋಡೋದಾದ್ರೆ ಎಂತ ನೀಚ ಕೃತ್ಯ ಇದು ಅಂತ ಆತನ ಸಿಕ್ಕಾಕೊಂಡಿದ್ದಾನ? ಪೊಲೀಸ್ ದೂರ ಏನಾದರೂ ಕೊಡ್ಲಾಗಿದೆಯಾ? ಏನು ಅಪ್ಡೇಟ್ ಸಿಗ್ತದೆ ಇದ್ರ ಬಗ್ಗೆ? ಪೃಥ್ವಿ, ನಿಜಕ್ಕೂ ಕೂಡ ಇದೊಂದು ಬೇಸರದ ಸಂಗತಿ ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಆ ಸ್ವಂತ ತಾಯಿ ಮತ್ತೆ ಅವರ ದೊಡ್ಡಮ್ಮರ ಫೋಟೋವನ್ನ, ಖಾಸಗಿ ಫೋಟೋಗಳನ್ನ ತನ್ನ ಬಾಯ್ ಫ್ರೆಂಡ್ಗೆ ಕಳಿಸ್ತಾಳೆ ಅಂದ್ರೆ ನಿಜಕ್ಕೂ ಕೂಡ ಆಕೆಯ ಸ್ವಂತ ಬುದ್ಧಿ ಎಲ್ಲೋಗಿತ್ತು ಅಂತಂದ್ರೆ ನಿಜಕ್ಕೂ ಕೂಡ ಅವರ ತಂದೆ ತಾಯಿ ಅವರನ್ನ ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಬೆಳೆಸಿಲ್ವಾ, ಅಥವಾ ಇಷ್ಟೆಲ್ಲ ಆಗುವವರೆಗೂ ಕೂಡ ಸುಮ್ನಿದ್ದು ಈ ರೀತಿಯಾಗಿ ಒಂದು ಟ್ರಾಜಿಡಿ ಆದ್ಮೇಲೆ ಪೊಲೀಸ್ ಠಾಣೆವರೆಗೂ ಹೋಗುವಂತ ಪರಿಸ್ಥಿತಿ ಅವರ ತಂದೆ ತಾಯಿಗೆ ಬಂದಿದೆ. ಈಗ ಸದ್ಯಕ್ಕೆ ಬ್ಯಾಟರಾಯನ್ಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಕೇಸ್ ದಾಖಲಿಸಿಕೊಳ್ಳುವಂತ ಕೆಲಸವನ್ನ ಮಾಡಲಾಗಿದೆ. ಅಂದ್ರೆ ಇಬ್ರು ಕೂಡ ಇಲ್ಲಿ ಆ ಯುವತಿ ಮತ್ತೆ ಆ ಯುವಕನ ಪ್ರೀತಿ ಮಧ್ಯೆ ಬಂದಿರುವಂತ ಒಂದಷ್ಟು ವಿಚಾರ, ಸಾಕಷ್ಟು ದಿನಗಳಿಂದಲೂ ಕೂಡ ಆಕೆ ಆ ಯುವಕನ ಜೊತೆ ಪ್ರೀತಿ ಮಾಡ್ತಿರ್ತಾಳೆ. ಜೊತೆಗೆ ಈ ಒಂದು ಫೋನ್ ನಲ್ಲಿ ಓದಕ್ಕೆ ಅಂತೇಳಿ ಫೋನ್ ಅನ್ನು ಕೊಡಿಸಿರ್ತಾರೆ ತಂದೆ ತಾಯಿ. ಆ ಒಂದು ಫೋನ್ ನಲ್ಲಿ ಯಾವಾಗ್ಲೂ ಕೂಡ ಹುಡುಗನ ಜೊತೆ ಚಾಟಿಂಗ್ ಮಾಡುವಂತದ್ದು, ವಿಡಿಯೋ ಕಾಲ್ ಮಾಡುವಂತದ್ದು, ಈ ರೀತಿಯಾಗಿ ಒಂದಷ್ಟು ಆಕೆಯ ಒಂದಷ್ಟು ವರ್ತನೆ ಬದಲಾಗ್ತಿರುತ್ತೆ. ಈ ಒಂದು ವಿಚಾರವನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ, ತಾಯಿ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಆಕೆ ಹಠ ಮಾಡ್ತಿರ್ತಾಳೆ. ಈ ಒಂದು ಸಂದರ್ಭದಲ್ಲಿ ಆಕೆ ಅವರ ಗಂಡನಿಗೆ ಹೇಳ್ಬಿಟ್ಟು ಮಗಳಿಗೆ ಬುದ್ಧಿ ಹೇಳಿಸಬೇಕು ಅಂತೇಳಿ ಆ ಒಂದು ಮೊಬೈಲ್ ಅನ್ನ ಇಸ್ಕೊಂಡು ಪಾಸ್ವರ್ಡ್ ಅನ್ನ ಚೇಂಜ್ ಮಾಡೋದಕ್ಕೆ ಅಂತೇಳಿ ನೋಡ್ತಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಮೊಬೈಲ್ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ತಾಯಿಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಆಕೆ ಮತ್ತೆ ಆಕೆಯ ಅಕ್ಕನ ಒಂದಷ್ಟು ಖಾಸಗಿ ಫೋಟೋಗಳನ್ನ ಮಗಳೇ ತೆಗೆದುಕೊಂಡು ತನ್ನ ಬಾಯ್ ಫ್ರೆಂಡ್ಗೆ ಕಳಿಸಿರುವಂತಹ ವಿಚಾರ, ಸ್ಫೋಟಕ ವಿಚಾರ ಗೊತ್ತಾಗುತ್ತೆ. ಕೂಡಲೇ ಆಕೆಗೆ ಕರೆದು ಬೈದ್ಬಿಟ್ಟು ಆ ಒಂದು ಫೋಟೋಗಳನ್ನ ಡಿಲೀಟ್ ಮಾಡಿಸುವಂತ ಕೆಲಸವನ್ನು ಮಾಡಲಾಗುತ್ತೆ. ನಂತರ ಆ ಒಂದು ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೀದಾ ಬ್ಯಾಟರಾಯನ್ಪುರ ಪೊಲೀಸರಿಗೆ ಹೋಗಿ ದೂರು ನೀಡುವಂತ ಕೆಲಸವನ್ನ ಮಾಡಲಾಗಿದೆ. ಸದ್ಯಕ್ಕೆ ಆ ಸ್ವಂತ ಮಗಳ ವಿರುದ್ಧ ಮತ್ತೆ ಆಕೆಯ ಪ್ರಿಯಕರನ ವಿರುದ್ಧ ಈಗ ದೂರನ್ನ ದಾಖಲಿಸಿಕೊಳ್ಳುವಂತ ಕೆಲಸವನ್ನ ಮಾಡಲಾಗಿದೆ. ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ಆಕೆ ಆ ಯುವಕನನ್ನ ನಾನು ತುಂಬಾ ಪ್ರೀತಿಸ್ತಿದ್ದೇನೆ ಅಂತೇಳಿ ಹಠ ಹಿಡಿದಿದ್ದಾಳೆ. ಆತನನ್ನೇ ನಾನು ಮದುವೆ ಆಗ್ತೀನಿ ಅಂತೇಳಿ ಹಠ ಹಿಡಿದಿದ್ದಾಳೆ ಅಂತೇಳಿ ಗೊತ್ತಾಗ್ತಿದೆ. ಅಂದ್ರೆ ತನ್ನ ಪ್ರಿಯಕರನಿಗೋಸ್ಕರ ತಂದೆ ತಾಯಿಯನ್ನೇ ಈಕೆ ಈ ರೀತಿಯಾಗಿ ಖಾಸಗಿ ಫೋಟೋಗಳನ್ನ ತೆಗೆದುಕೊಳ್ಳೋದಾಗಿರ್ಬೋದು, ಆತನಿಗೋಸ್ಕರ ನೀವು ನನಗೆ ಲೆಕ್ಕವೇ ಇಲ್ಲ ಅನ್ನುವಂತ ರೀತಿಯಲ್ಲಿ ಮಾತನಾಡ್ತಿದ್ದಾಳೆ ಅಂತೇಳಿ ಗೊತ್ತಾಗ್ತಿದೆ. ಸದ್ಯಕ್ಕೆ ಒಂದು ಪ್ರಕರಣವನ್ನ ಪೊಲೀಸರು ದಾಖಲಿಸಿಕೊಂಡು ತನಿಖೆ ಮಾಡ್ತಿದ್ದಾರೆ. ಇಲ್ಲಿ ಅವರಿಬ್ರು ಈಗಾಗಲೇ ಮದುವೆ ಆಗಿರುವಂತ ಶಂಕೆ ಕೂಡ ಇದೆ ಅಂತೇಳಿ ಒಂದಷ್ಟು ಮೂಲಗಳು ತಿಳಿಸಿವೆ. ಸದ್ಯಕ್ಕೆ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಇಲ್ಲಿ ಆ ಒಂದು ಯುವಕನನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಆ ಯುವತಿಯನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಅವರಿಬ್ಬರ ಮೊಬೈಲ್ ಅನ್ನ ಪರಿಶೀಲನೆ ಮಾಡುವಂತ ಕೆಲಸಕ್ಕೂ ಕೂಡ ಪೊಲೀಸರು ಮುಂದಾಗ್ತಾರೆ. ಯಾಕಂದ್ರೆ ಬೇರೆ ಬೇರೆಯವರ ಫೋಟೋಗಳನ್ನು ಕೂಡ ಇವರು ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು, ಜೊತೆಗೆ ಏನು ಉದ್ದೇಶ ಇದೆ ಇವರಿಬ್ಬರದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆ ನಡೆಸಲಾಗ್ತಿದೆ. ಪೃಥ್ವಿ, ಓಕೆ, ಧನ್ಯವಾದ ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.